ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ಇವತ್ತು ಬಹಳ ಪ್ರಮುಖವಾದಂಥ ವಿಚಾರವನ್ನು ನಿಮ್ಮ ಮುಂದೆ ಇಟ್ಕೊಂಡು ಬರ್ತಾ ಇದ್ದೀನಿ. ಕಳ್ಳನ ಮಕ್ಕಳಿರುವಂಥ ಕಾಲ ಇದು, ಕಲಿಯುಗ. ಎಲ್ಲೆಲ್ಲಿ ಕಳ್ಳರು ನಮ್ಮೊಳಗೆ ಇರ್ತಾರೋ, ಅಕ್ಕಪಕ್ಕದಲ್ಲಿ ಇರ್ತಾರೋ, ಮುಂದೆ ಇರ್ತಾರೋ, ಹಿಂದೆ ಇರ್ತಾರೋ ಗೊತ್ತಾಗೋಲ್ಲ. ನಮ್ಮವರಂತೆಯೇ ನಮ್ಮ ಜೊತೆಲೇ ಎತ್ಕೊಂಡು ನಮಗೇ ಮೋಸ ಮಾಡ್ತಿರ್ತಾರೆ, ಅದು ಕೂಡ ಗೊತ್ತಾಗಲ್ಲ. ಸೊ ಯಾವುದ್ರ ಬಗ್ಗೆ ಮಾತನಾಡ್ತಿದ್ದೀನಿ ಅಂತ ಈಗಾಗಲೇ ನಿಮಗೆ ಕುತೂಹಲ ಇರ್ಬೋದು. ಸೊ ವರಾಹಿ ಜ್ಯುವೆಲರ್ಸ್ನ ಮಾಲೀಕರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ವನಿತಾ ಅಂತ ಹೇಳಿ ಅವ್ರ ಹೆಸರು. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಅಂತ ಹೇಳ್ಬೇಕಾ, ಏನಂತ ಹೇಳ್ಬೇಕು? ನಾನೀಗ ಸ್ವಾಗತ ಅಂತಾನೆ ಹೇಳಿ. ಸ್ವಾಗತ ಅಂತಾನೆ ಹೇಳಬೇಕು. ಓಕೆ, ಕಳ್ಳರಿಂದ ವಂಚಿತರಾದವ್ರು ಇವರೇ. ಹೇಗಾಯ್ತು ಮೇಡಮ್ ಇದು? ಈಗ ನೀವೇ ಹೇಳಿದ್ದೀರಾ ವಂಚನೆಗೆ ಒಳಗಾಗಿದ್ದೀನಿ ಅಂತ. ಸೊ ಆ ವಂಚನೆಗೆ ಒಳಗಾಗಿರೋದಕ್ಕೋಗಿ ವಂಚನೆ ಯಾರು ಮಾಡಿದ್ದಾರೆ ಅವ್ರಿಗೆ ನಾವು ಪನಿಷ್ ಮಾಡಲೇಬೇಕಲ್ವಾ, ಅದಕ್ಕೋಸ್ಕರ ಈ ಸ್ಟೆಪ್ಸ್ ತೊಗೊಂಡಿದ್ದು. ಇನ್ನು ವಂಚನೆ ಹೇಗಾಯಿತು ಅಂತ ಕೇಳ್ತಿದ್ದೀರಲ್ಲ, ಐಶ್ವರ್ಯ ಗೌಡ ಅಂತ ಅವರು RR ನಗರಲ್ಲಿ ಇರೋದು. ನಾನು RR ನಗರಲ್ಲೇ ಇದ್ದಿದ್ದು. ಇಬ್ಬರದು ಮನೆ RR ನಗರಲ್ಲೇ ಇತ್ತು. ಅವ್ರದ್ದು ಮುಂಚಿನಿಂದ ಒಂದು 2 ಇಯರ್ಸ್ 3 ಇಯರ್ಸಿಂದ ಫುಲ್ಲು ಅಲ್ಲಿ RR ನಗರಲ್ಲಿ, ಈಗ ನೀವು TRP ಏನೋ ಅಂತಿರಲ್ಲ ಇವಾಗ, ಆ ಥರ ಅಲ್ಲಿ ಓಡ್ತಾ ಇತ್ತು ಅವ್ರದ್ದು TRP. ಅವ್ರದ್ದು ಆ ಥರ. ಐಶ್ವರ್ಯ ಗೌಡ ಅಂತ, ಅವರು DK ಸುರೇಶ್ ಅವ್ರ ತಂಗಿ ಅಂತ, ಇವಾಗೆಲ್ಲ ಅಂತ ಏನಿದೆ ಇದು ಗೊತ್ತಾಗ್ಬಿಟ್ಟಿದೆ ಅದಲ್ಲ ಅಂತ. ಬಟ್ ಐಶ್ವರ್ಯ ಗೌಡ ಈ ಥರ DK ಸುರೇಶ್ ಅವ್ರ ಸಿಸ್ಟರು, ಅವ್ರದ್ದು ಫೈನಾನ್ಸ್ ಎಲ್ಲ ಮ್ಯಾನೇಜ್ ಮಾಡೋದು ಅವರೇನೆ ಅಂತ. ಆಮೇಲೆ ಅಣ್ಣಮ್ಮ ಎಲ್ಲ ಎಲ್ಲ ಅಂತ ಅಲ್ಲ, ಅವಾಗೆಲ್ಲ ಅದು ನಿಜಾನೇ ಇತ್ತು. ಇವಾಗ ಹೌದು, ನಾನು DK ಸುರೇಶ್ ಅವ್ರ ತಂಗಿ, ನಾನು ಅವ್ರ ಕ್ಲೋಸ್ ರಿಲೇಟಿವ್. ನಮ್ಮದು ಅವ್ರದ್ದು ಬಿಸ್ನೆಸ್ ಇದೆ. ನಾನು ಪ್ರೊಡ್ಯೂಸರ್ ಯಾರೋ ಜಯಣ್ಣ ಅಂತ ಇದ್ದಾರೆ ಅವರು. ಆಮೇಲೆ ನಂಗೆ ಗೊತ್ತಿಲ್ಲ ಸರ್, ಅವಳು ಹೇಳಿದ್ದು ಜಯಣ್ಣ ಅಂತ ಒಂದು ಪ್ರೊಡ್ಯೂಸರು, DK ಸುರೇಶ್ ಸರು, ಆಮೇಲೆ ಇವ್ರು 3 ಜನ ಪಾರ್ಟ್ನರ್ಸು. ಏನೇನೋ ಬಿಸ್ನೆಸ್ ಎಲ್ಲ ಮಾಡ್ತಾರೆ ಅಂತ. ಆ ಬಿಸ್ನೆಸ್ಸು ಅದೆಲ್ಲ ಮುಂದೆ ನನ್ನ ಫ್ರೆಂಡ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಇದೆಲ್ಲ ಇದೆ ನನಗೆ. ಸೊ ನಾವು ತುಂಬ ಚೆನ್ನಾಗಿ ಬಿಸ್ನೆಸ್ ಮಾಡ್ತೀವಿ, ಬಿಗ್ ಫೈನಾನ್ಷಿಯರ್ಸ್ ಅಂತೆಲ್ಲ ಹೇಳಿದರು. ನಮಗೇನು ಅವಾಗ ಅವ್ರದ್ದು ನೆಸೆಸಿಟಿ ಇರಲಿಲ್ಲ, ಕೇಳಿಸ್ಕೊತಿದ್ವಿ. ಆಮೇಲೆ ನಮ್ಮದು ಗೋಲ್ಡ್ ಶೋರೂಮ್ ಓಪನ್ ಆಯಿತು ಲಾಸ್ಟ್ ಇಯರ್ April 14. ಆವಾಗ ಇವರು ಮೇಯಲ್ಲಿ ನನಗೆ ಇಂಟ್ರೊಡ್ಯೂಸ್ ಆದರು, ಅಂದರೆ ಫಾರ್ಮಲಿ ಇಂಟ್ರೊಡ್ಯೂಸ್ ಆಗಿದ್ದು. ಒಂದಿಬ್ಬರು ಹುಡುಗಿರು ನಮ್ಮ ಶೋರೂಮಲ್ಲಿ ವರ್ಕ್ ಮಾಡ್ತಾಯಿದ್ರು. ಅಲ್ಲಿಂದ ಏನಾಯಿತು, ಈ ಥರ ಇವರೆಲ್ಲ ತುಂಬ, ಅವ್ರು ಬೇರೆ ಜ್ಯುವೆಲರಿ ಶೋರೂಮ್ಸಲ್ಲೆಲ್ಲ ವರ್ಕ್ ಮಾಡ್ತಿದ್ರಲ್ಲ, ಹಂಗಾಗಿ ಅವ್ರಿಗೆ ಹೇಳಿದ್ದಾರೆ ಈ ಥರ ಹೊಸ ಶೋರೂಮ್ ಓಪನ್ ಆಗಿದೆ ಅಂತ. ಇವಳು ಫೋನ್ ಮಾಡಿದ್ಲು, ಆಮೇಲೆ ಬಂದ್ಲು, ಮಾತಾಡ್ಸಿದ್ಲು. ನನಗೂ ಮುಂಚೆಯಿಂದನೇ ಗೊತ್ತಿತ್ತಲ್ಲ ಇವಳು ತುಂಬ ಬಿಗ್. ಈಗ ನಂಗೊಂದು ಮಾತು ಹೇಳಿ ಸರ್, ಇವಾಗ ನಾವು ಬಿಸ್ನೆಸ್ ಪರ್ಸನ್ನು, ನಮ್ದು ಇವಾಗ ಗೋಲ್ಡ್ ಶೋರೂಮ್ ಇದೆ. ನಾವು ಎಂತೆಂಥ ಕಸ್ಟಮರ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ? ಬಿಗ್ ಶಾಟ್ಸ್ನೇ ತಾನೇ ಎಕ್ಸ್ಪೆಕ್ಟ್ ಮಾಡ್ತೀವಿ. ವೆದರ್ ದೇ ಆರ್ ಪೊಲಿಟಿಷಿಯನ್ಸ್ ಆಗ್ಬೋದು, ಬಿಸ್ನೆಸ್ ಪೀಪಲ್ ಆಗ್ಬೋದು, ಯಾ ಹೂವರ್ ಇಟ್ ಇಸ್, ಕರೆಕ್ಟು. ನಮಗೆ ಆ ಪರ್ಸನ್ನೇ ಬೇಕು, ಈ ಪರ್ಸನ್ನೇ ಬೇಕಂತ ಟಾರ್ಗೆಟ್ ಇಲ್ಲ. ನಮ್ಮ ಗೋಲ್ಡ್ ಖರೀದಿ ಮಾಡೋರು ಬೇಕು. ಅವ್ರು ಯಾರಾದ್ರೂ ಕಾಮನ್ ಪೀಪಲ್ ಯಾರಾದ್ರೂ ವೆಲ್ಕಮ್ಮೆ. ಸೊ ಇವಳು ಬಂದಿದ್ದ ತಕ್ಷಣವೇ ಒಂದು 6 ಲಕ್ಷನೋ 10 ಲಕ್ಷನೋ ಒಂದು ಬ್ರೇಸ್ಲೆಟ್ ಇತ್ತು, ಟಕ್ ಅಂತ ತೊಗೊಂಡಿದ್ದ ತಕ್ಷಣ ನನಗೆ ಈ ಥರ ತುಂಬ ಬೇಕಾಗತ್ತೆ ಜ್ಯುವೆಲರೀಸ್ ಎಲ್ಲ, ನಮ್ಮ ಅಣ್ಣನಿಗೆ, ನಮ್ಮ ರಿಲೇಟಿವ್ಸ್ಗೆ, ಫಂಕ್ಷನ್ಸ್ ಕೊಟ್ಟರು. ಅವಾಗ ಕೊಟ್ಲು, ಅದಕ್ಕೆ ಹೇಳಿದ್ದೀನಿ ಆರಂಭದಲ್ಲೆಲ್ಲ ಭಾಳ ದುಡ್ಡೆಲ್ಲ ಕೊಟ್ಟಿದ್ದಾರೆ. ನಿಜ ಸರ್, 3-4 ಕೋಟಿ, 5-6 ಕೋಟಿನೇ ಅನ್ಕೊಳ್ಳಿ. ಅವಳ ಫ್ರೆಂಡ್ಸು ಅವಳು ಹೇಳಿದ್ಲಲ್ಲ, ಅದೆಲ್ಲ ನಿಜಾನೇ. ಸೇಲ್ ಮಾಡಿಸಿರೋದು ಅದೆಲ್ಲ ನಿಜಾನೇ. ಚೆನ್ನಾಗಿ ಸೇಲ್ ಒಂದು 2-3 ಮಂತ್ಸ್ ಒಳಗಡೆ ಮಾಡಿಸಿದ್ಲು. ಸೊ ನಮಗೂ ಏನಾಯಿತು, ಅಯ್ಯೋ ಬಿಡು, ನಮ್ಮದು ಹೊಸ್ದಾಗಿ ಗೋಲ್ಡ್ ಶೋರೂಮ್ ಆಗಿದ್ದಲ್ಲ, ನಮಗೂ ಇನ್ನೊಂದೆರಡು ಶೋರೂಮ್ ಓಪನ್ ಮಾಡೋಣ ಅನ್ನೋದು ಮೈಂಡಲ್ಲಿ ಇತ್ತು. ಸೊ ಆಯಿತು ಸರಿ. ಅದಕ್ಕೆ ಜೊತೆಗೆ ಬೇರೆ DK ಸುರೇಶ್ ಅವ್ರ ಸಿಸ್ಟರು ಒಂದಿದ್ಲಲ್ಲ, ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಕೂಡ ವನಿತಾ ನೀನು ಕೊಡಿಸ್ತೀನಿ, ನಮ್ಮಣ್ಣ ಇಂಥ ಕಷ್ಟಪಡೋರ್ಗೆಲ್ಲ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡ್ತಾರೆ ಅಂತೆಲ್ಲ ಹೇಳಿದ್ಲು. ಈಗ DK ಸುರೇಶ್ ತಂಗಿ ಅಂತ ಹೇಳಿದ ಕೂಡಲೇ ನಂಬುದ್ರೆ ನೀವು? ಹೆಂಗೆ ನಂಬುದ್ರಿ ಸರ್? ಫಸ್ಟ್ ಆಫ್ ಆಲ್ ನಾನು ಫಸ್ಟೇ ಹೇಳ್ದೆ ಅಲ್ಲ, ಅವಳು ಫುಲ್ಲು TRP ಅಲ್ಲಿ ಓಡ್ತಾ ಇತ್ತು ಅವಳು ಈ ಥರ ತಂಗಿ ಅಂತ. ಅದ್ರ ಜೊತೆ ಅವಳ ಲೈಫ್ ಸ್ಟೈಲು ಹಂಗೆ ಇತ್ತು ಸರ್. ಈ ಥರ ಗನ್ವೆನ್ಸು, ಈ ಥರ ಕಾರಲ್ಲಿ ಬರೋದು, ಇದೆಲ್ಲ ತುಂಬ ಜೋರಾಗಿತ್ತು. ಸೊ ನಾನು ಏನು ಅಂದ್ಕೊಂಡೆ, ಆಯಿತು. ಮತ್ತು ಸೇಲ್ ಮಾಡಿದ್ಲಲ್ಲ, ಕ್ಯಾಶ್ ಕೊಟ್ಟು, ಅಂದರೆ ಒಂದು 2-3 ಡೇಸ್ ಫಸ್ಟೆಲ್ಲ ಸ್ಟಾರ್ಟಿಂಗ್ ಸ್ಮಾಲ್ದೆಲ್ಲ ಆವಾಗಲೇ ಪೇ ಮಾಡಿದ್ದಾರೆ. ಅದೆಲ್ಲ ನಮಗೆ ಗೊತ್ತಾಗಿಲ್ಲ ಅಷ್ಟೇ. DK ಸುರೇಶ್ ಅವರು ನೀವು ಕೇಳೋ ಪ್ರಯತ್ನ ಮಾಡಲಿಲ್ವಾ ಯಾವುದಕ್ಕೂ? ಎಲ್ಲೂ ನಿಮ್ಗೆ ಅನುಮಾನ ಬಂದು? ಇಲ್ಲ ಸರ್, ಯಾಕೆಂದರೆ ಅವಳು ಒಂದು ಸತಿ ಬೆಳಗಾಮಲ್ಲಿ, ಇವಾಗ ಹೇಳ್ತೀನಿ, ಬೆಳಗಾಮ್ಗೆ ಅದೇನೋ ವಿಷಯಕ್ಕೇನೋ ಮೀಟ್ ಮಾಡಬೇಕು ಪರ್ಸ್ನಲ್ಲಾಗಿ, ಯಾವುದೋ ಬಿಸ್ನೆಸ್ ಪರ್ಸನ್ ಅಂತ, ಪ್ರೈವೇಟ್ ಜೆಟ್ ಬೇಕು ಅಂತ ನನಗೆ ಕೇಳಿದ್ಲು. ನನ್ನ ಹತ್ರ ಇವತ್ತು ಆ ರೆಕಾರ್ಡ್ಸ್ ಎಲ್ಲ ಇದೆ. ಪ್ರೈವೇಟ್ ಜೆಟ್ಟು ನಾನು ಬೆಳಗ್ಗೆಯಿಂದ ಈ ಸಾಯಂಕಾಲದೊಳಗಡೆ ಎಷ್ಟು ಬೇಕೋ ಅಷ್ಟು ಪೂರ್ತಿ ಡೀಟೇಲ್ಸ್ ಎಲ್ಲ ತೆಕ್ಕೊಟ್ಟಿದ್ದೆ. ನನಗೇನು ಒನ್ ಡೇಗೆ ಪ್ರೈವೇಟ್ ಜೆಟ್ಗೆ ನಿಮಗೀಗ ಗೊತ್ತು 8 to 9 lakhs ತನಕ ಹೋಗುತ್ತೆ. 6 ಸೀಟರೋ 7 ಸೀಟರ್ ಅದೆಲ್ಲ ನಾನು ನೋಡಿಲ್ಲ, ಈಗ ಜಸ್ಟ್ ನೀವು ಹೇಳ್ತಿದ್ದೀರಾ ಅಂತ. ಪರವಾಗಿಲ್ಲಪ್ಪ, ಇವಳು ಸಿಕ್ಕಾಪಟ್ಟೆ ಇಲ್ಲಿ ಗೋಲ್ಡ್ ವ್ಯಾಪಾರ ಮಾಡಿಕೊಟ್ಟಿದ್ದಕ್ಕೋ, ಪ್ರೈವೇಟ್ ಜೆಟ್ ಬೇಕು ಬೆಳಗಾಮ್ಗೆ ಹೋಗಬೇಕು ಅಂತ ಹೇಳಿದ್ದಕ್ಕೋ,
ಓ ಅಬ್ಬಾ ಇವಳ ಜೊತೆ ಇದ್ರೆ ನಾವು ಇನ್ನೊಂದೆರಡು ಶೋರೂಮ್ ಎಲ್ಲ ಮಾಡಿ ನಮ್ಮ ಲೈಫ್ ಸೆಟಲ್ ಅಂತ ನಾವು ಯಾಕೆ ನಾವೆಲ್ಲ ನಿಮ್ಮ ಆಲೋಚನೆ ದೊಡ್ಡದಾಗ್ತಾ ಹೋಯ್ತು. ಅವ್ರು ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡಕ್ ನಂಬಿಕೆ ಇನ್ವೆಸ್ಟ್ ಮಾಡಕ್ ಶುರು ಮಾಡ್ಬಿಟ್ರು. ನಿಜ. ಸೊ ಕರ್ಕೊಂಡೋಗಿದ್ಲು. ಅದಾದಮೇಲೆ ಹೈದ್ರಾಬಾದ್ ಕರ್ಕೊಂಡೋದ್ಲು. ಯಾಕೆಂದರೆ ಅವಳು ಕರ್ಕೊಂಡೋಗಿದ್ದೇನಕ್ಕೆ ಡಿ ಕೆ ಸುರೇಶ್ ಅವ್ರು ಇದ್ದಾರೆ. ಅದು ಯಾವುದೋ ಒಂದು ಆವಾಗ ಎಲೆಕ್ಷನ್ ಟೈಮ್ ಇತ್ತು ಸರ್, ಅದಕ್ಕೆಲ್ಲ ಕ್ಯಾನ್ವಸಿಂಗಿಗೆ ಬೇಕಾಗತ್ತೆ ಅಂತೆಲ್ಲ ಕರ್ಕೊಂಡೋಗಿದ್ದಾಳೆ ಸುಮಾರು ಸತಿ. ನನ್ಗಳು ನಂಬಿಕೆ ಬರ್ಸಿದ್ದು ಡಿ ಕೆ ಸುರೇಶ್ ಅವ್ರು ಎಲ್ಲಿದ್ದಾರೆ, ಡಿ ಕೆ ಶಿವಕುಮಾರ್ ಅವ್ರು ಎಲ್ಲಿದ್ದಾರೆ, ಅಲ್ಲಿ ಇವಳು ನನ್ನ ಕರ್ಕೊಂಡೋಗೋದು. ಕರ್ಕೊಂಡೋದಾಗೇನೋ ನೋಡು ಅಣ್ಣ ಇಲ್ಲಿ ಕರೆದಿದ್ದಾರೆ ನನ್ನನ್ನು. ನಾನು ಅಂತಿದ್ದೆ ಇರೋದು ಎಲ್ಲರೂ ಬೆಂಗಳೂರಲ್ಲೇ, ನಿನ್ನನ್ನು ಯಾಕೆ ಹೈದ್ರಾಬಾದಿಗೆ ಕರೀತಾರೆ ಅಥವಾ ನಿನ್ನನ್ನು ಯಾಕೆ ಬೆಳಗಾಮಿಗೆ ಕರೀತಾರೆ ಅಂದರೆ ನೀನು ಗೊತ್ತಾಗೋದಿಲ್ಲ ವನಿತಾ ಇದೆಲ್ಲ, ಅಲ್ಲೆಲ್ಲ ನಮ್ಮ ಸೀಕ್ರೆಟ್ ಬಿಸ್ನೆಸ್ ಮಾತಾಡೋಕ್ಕಾಗಲ್ಲ. ಒಂದು ಟ್ಯಾಬ್ ಇಟ್ಕೊಂಡ್ಬಿಟ್ಟಿದ್ಲು. ಟ್ಯಾಬಲ್ಲಿ ನೋಡಿ ಇಷ್ಟಿಷ್ಟು ಜನ ಎಲ್ಲ ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ದಾರೆ, ಎಲ್ಲ ಬಿಗ್ ನಂಬರ್ಸೇ, ಬಿಗ್ ನೇಮ್ಸೇ. ಈ ಥರ ಎಲ್ಲ ಬಿಸ್ನೆಸ್ ಇದೆ, ಇದೆಲ್ಲ ಡಿಸ್ಕಸ್ ನಾವು ಅಲ್ಲೆಲ್ಲ ಮಾಡೋಕ್ಕಾಗಲ್ಲ. ಅಣ್ಣ ಒಂದು 300 ಕೋಟಿ ಡಿ ಕೆ ಶಿವಕುಮಾರ್ ಸರ್ ಇದು ಮಾಡಿಬಿಟ್ಟಿದ್ದಾರೆ. ಅಣ್ಣ ಅಂತಲ್ವಾ ಮಾತಾಡೋದು. ಸೊ ಹಿಂಗಾಗಿದೆ. ಸುಮಾರು ಮಾತಾಡಲ್ಲ ಅಂದರೆ ಅವಳು ತೋರಿಸಿರೋ ಪ್ರೊಜೆಕ್ಷನ್ ಹೆಂಗಿತ್ತು ಅಂದರೆ ನಾವೆಲ್ಲ ಬಿಸ್ನೆಸ್ಸು, ಡಿ ಕೆ ಶಿವಕುಮಾರ್ ಸರು, ಡಿ ಕೆ ಸುರೇಶು ಇವರೆಲ್ಲರೂ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ನಾನು ಕೂಡ ಇಷ್ಟು ಕೋಟಿ 600-700 ಕೋಟಿ ನಾನು ಇನ್ವೆಸ್ಟ್ಮೆಂಟ್ ತೊಗೊಂಡಿದ್ದೀನಿ. ಅದೆಲ್ಲ ಇನ್ವೆಸ್ಟ್ಮೆಂಟ್ ಏನಕ್ಕೆ, ವಿಲ್ಲಾ ಪ್ರಾಜೆಕ್ಟ್ಸ್ಗಳಿದ್ದಾವೆ, ಚೆನ್ನೈಯಲ್ಲಿದೆ, ಆಮೇಲೆ ಹೈದ್ರಾಬಾದಲ್ಲಿದೆ. ಈ ರಜನಿಕಾಂತ್ಗೆ, ಈ ಯಾರದು ಅಮಿತಾಬ್ ಬಚ್ಚನ್ ಇವ್ರು ಹ್ಯಾಂಡ್ಲ್ ಮಾಡ್ತಿದ್ದೀವಿ. ಅದಕ್ಕೆ ಇನ್ವೆಸ್ಟ್ಮೆಂಟ್ಸ್ ನಮಗೆ ಬೇಕು ಅಂದರೆ ಇನ್ವೆಸ್ಟ್ಮೆಂಟ್ಸ್ ಇದೆ ನಮ್ಮ ಹತ್ರ ಆಲ್ರೆಡಿ ಅಂತೆಲ್ಲ ತೋರಿಸಿದ್ದು. ಸೊ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ಸ್ ಇರೋವಾಗ ನಮ್ಮ ಶೋರೂಮ್ಗೂ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡೇ ಮಾಡ್ತಾರಲ್ವ ಸರ್. ಬೇಸಿಕಲಿ ಥಿಂಕ್ ಮಾಡಬೇಕು ನಾವು ಸರ್ ಆಸ್ ಎ ಬಿಸ್ನೆಸ್ ಪರ್ಸನ್. ಅಫ್ಕೋರ್ಸ್ ಅಲ್ಲ, ಅವಳು ಹೇಳಿದ್ದು ಅದೇನೆ ಮಾಡಿಸ್ತೀನಿ ಅಂತ. ಈ ಥರ ಎಲ್ಲ ಇದೆ. ಸೊ ನಾನು ಅಣ್ಣನ ಹತ್ರ ಮಾತಾಡ್ಬಿಟ್ಟು ನೀವು ಡೋಂಟ್ ವರಿ ವನಿತಾ, ನಿನಗೆ ಯಾಕೆಂದರೆ ನನ್ನ ಆ್ಯಂಬಿಷನ್ಸ್ ಇದ್ದಿದ್ದೆ ಸರ್ 1-2-3 ಶೋರೂಮ್ಸ್ ಓಪನ್ ಮಾಡಬೇಕು ಅಂತ. ಆಲ್ರೆಡಿ ನಮ್ಮದು ಚಂದ್ರ ಲೇಔಟಲ್ಲಿತ್ತು, HSR ಅಲ್ಲಿ ಒಂದು ಪ್ಲ್ಯಾನ್ ಮಾಡಿದ್ವಿ, ವೈಜಾಗಲ್ಲಿ ಒಂದು ಪ್ಲ್ಯಾನ್ ಮಾಡಿದ್ವಿ. ಸೊ ಇವಳು ನಿನ್ಗೆ ಯಾಕೆ ವರಿ ಮಾಡ್ತೀಯ ವನಿತಾ, ನಾನು ಇನ್ವೆಸ್ಟ್ಮೆಂಟ್ ಮಾಡಿಸ್ತೀನಿ ಅಂತಲೇ ಹೇಳಿದ್ದು. ಇವಳು ಕರ್ಕೊಂಡೋಗಿರೋ ಪ್ಲೇಸು, ಆ ಪ್ಲೇಸಸಲ್ಲಿ ಹೋದಾಗೆಲ್ಲನೂ ಡಿ ಕೆ ಶಿವಕುಮಾರ್ ಸರ್ ಇದ್ದರು. ಯಾವಾಗ ಹೈದ್ರಾಬಾದ್ಗೆ ಹೋದಾಗ, ಬೆಳಗಾಮ್ಗೆ ಹೋದಾಗ ಸುರೇಶ್ ಸರ್ ಬರ್ತಾರೆ ಅಂದಿದ್ರು, ಬರಲಿಲ್ಲ. ಬಟ್ ಶಿವಕುಮಾರ್ ಸರ್ ಬಂದಿದ್ದರು. ಬಟ್ ಇವಳೋಗಿ ಮಾತಾಡಿಲ್ಲ. ಯಾಕೆ ಅಂತ ಕೇಳಿದ್ರೆ ಅವ್ರು ಬ್ಯುಸಿ ಇದ್ದರು, ಸಿಕ್ಕಲಿಲ್ಲ ಅಂತ. ಸೊ ಗಂಡ ಹೆಂಡತಿ ಜೊತೆಗೆ ಇದ್ರ ಅವರು? ಹರೀಶ್ ಅನ್ನೋರು ಮತ್ತೆ ಐಶ್ವರ್ಯನವರು ಇಬ್ಬರು ಜೊತೆಗೆ ಇರ್ತಿದ್ರ ನಿಮ್ಮ ಜೊತೆ? ನಿಮ್ದು ಹರೀಶ್ ಅನ್ನೋರು ಮಾತಾಡಿದಾರ ನಿಮ್ಮ ಜೊತೆ? ಸರ್ ಹೌದು, ಅವರೇ ತಾನೇ ನಮ್ಮ ಶೋರೂಮ್ಗೆಲ್ಲ ಬಂದು ಗೋಲ್ಡ್ ಎಲ್ಲ ತಗೊಂಡು ಇಬ್ರು ಒಟ್ಟಿಗೆ ಹೋಗ್ತಾ ಇದ್ರು. ಪ್ರತಿ ಸತಿನೂ ಒಟ್ಟಿಗೆ ಬರ್ತಿರ್ಲಿಲ್ಲ. ಇವಳು ನನಗೆ ಫೋನಲ್ಲೇ ಹೇಳೋಳು, ವನಿತಾ ನಂಗೆ ಇಷ್ಟು ಬೇಕೋ ಅಷ್ಟು ಬೇಕು, ಈ ಥರ ಇದೆ ಅಂತ. ಆವಾಗ ಅವಳು ಗಂಡನ ಕಳಿಸೋಳು. ನಾನು ಹೇಳ್ತಿದ್ದೆ ಸರಿ ಅಣ್ಣನ ಕಳಿಸು, ಅಣ್ಣ ಅಂತಾನೆ ಮಾತಾಡ್ತಿದ್ದು, ಅಣ್ಣನ ಕಳಿಸು ಅಂತಿದ್ದೆ. ಅವಳ ಬಾಡಿ ಗಾರ್ಡ್ಸ್ ಜೊತೆ ಬರೋರು, ಬಾಡಿ ಗಾರ್ಡ್ಸ್ ಜೊತೆ ಬಂದು ನಾವು ರೆಡಿ ಮಾಡಿ ಸರ್. ಈ 4 ಜನ ಬಾಡಿ ಗಾರ್ಡ್ ಸರ್, ಒಂದು ಗನ್ಮ್ಯಾನು, ಆಮೇಲೆ 4 ಜನ ಬಾಡಿ ಗಾರ್ಡ್ಸ್, 5 ಕಾರು, ಒಂದು ಬೆಂಜು, 2 ಬೆಂಜು, ಒಂದು BMW, ಆಮೇಲೆ ಒಂದು ಆಡಿ ಕಾರು, ಕ್ರೈಮ್ ಸ್ಟೋರಿನೇ, ಒಂದು ಜಾಗ್ವರ್. ಒಂದು ಸಿನಿಮಾ ತೆಗಿಬೋದಲ್ರಿ ನಿಮ್ ಸರ್ ಆರಾಮಾಗಿ. ಈಗ ನಿಮ್ಮ ಡ್ರೀಮ್ ನ ಎನ್ಕೇಜ್ ಮಾಡ್ಕೊಂಡ್ರು ಅವರು. ಕರೆಕ್ಟ್. ನಿಮ್ಮ ಆಸೆಗಳನ್ನ, ನಿಮ್ ಡ್ರೀಮ್ ನ ಎಲ್ಲಾನು ಎನ್ಕೇಜ್ ಮಾಡ್ಕೊಂಡು ಸ್ಟ್ರೆಂತ್ ಆಗಿ ತಗೊಂಡು ಅದನ್ನ ನಿಮಗೆ ವೀಕ್ನೆಸ್ ಮಾಡ್ಬಿಟ್ರು. ಕರೆಕ್ಟ್. ಓಕೆ, ಇಲ್ಲಿ ಧರ್ಮಯ್ಯ ಎಂಟ್ರಿ ಆದ್ರು ಅಂತ ಈ ನಟ ಧರ್ಮೇಂದ್ರ ಸರ್. ಅವನು ಯಾವಾಗ್ಲೂ ಇವಳ ಮನೇಲೆ ಬಿದ್ದಿರ್ತಿದ್ದ. ನಾನು ಯಾವಾಗ ಹೋದಾಗ್ಲೂ ಇವಳು ಗೋಲ್ಡ್ ಎಲ್ಲ ಕೇಳ್ತಿದ್ಲು, ಕೊಡ್ತಿದ್ವಿ, ತಗೋತಿದ್ವಿ, ಮಾತಾಡ್ಸ್ಕೊಂಡು ಬರ್ತಿದ್ವಲ್ಲ. ಕೆಲವೊಂದ್ಸತಿ ಯಾವಾಗಲೂ ಒಂದು ದೊಡ್ಡ ಅಮೌಂಟ್ ತಗೊಂಡಾಗ ಲೇಟ್ ಒಂದು 5-6 ದಿವಸ ಬಿಟ್ಟೆ ಕೊಡೋಳು ಸ್ಟಾರ್ಟಿಂಗಲ್ಲಿ. ಯಾವಾಗ ಹೋದ್ರು ಈ ಪರ್ಸನ್ನು ಇವ್ರು ಗೊತ್ತಲ್ಲ ಫಿಲಮ್ ಆ್ಯಕ್ಟರ್ ಅಂತ ಮಾತಾಡಿಸ್ತಾ ಇದ್ದೆ ನಾನು. ಏನು ಧರ್ಮ ಅವರೇ ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿದ್ದೀನಿ, ಬನ್ನಿ ಸರ್ ನೀವು ನಮ್ಮ ಶೋರೂಮ್ಗೆ. ನಾನೇ ಕರೆದೆ, ಯಾರು ಎಲ್ಲರನ್ನೂ ಕರಿತೀನಿ, ನಿಮ್ಮನ್ನೂ ಕರಿತೀನಿ ಸರ್, ಪ್ಲೀಸ್ ಬನ್ನಿ ಶೋರೂಮ್ಗೆ. ಅದರಲ್ಲೇನಿದೆ ತಪ್ಪು? ಓಕೆ, ಈಗ ನಿಮ್ಮದು ಬಿಸ್ನೆಸ್ ಪಾರ್ಟ್ನರ್ ಅಥವಾ ನೀವು ಒಬ್ಬರೇನಾ ಅಥವಾ ಯಾರಾದರೂ ಇದ್ದಾರಾ? ಸರ್ ಅಭಿನವ್ ಮಂಜುನಾಥ್ ಅಂತ ನನ್ನ ಪಾರ್ಟ್ನರ್. ಅವ್ರಿಗೆ ಇದೆಲ್ಲ ವಿಷಯಗಳು ಗೊತ್ತಾ ಸರ್? ಅವ್ರು ಬಂದಿದ್ದಾರೆ ಇಲ್ಲಿ. ಓಕೆ,